ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ ಇವತ್ತಿನ ವಿಡಿಯೋದಲ್ಲಿ ನಾವು ನೋಡಿ ಪೈಪಿಂಗ್ ಅನ್ನ ಬ್ಲೌಸ್ ಪೈಪಿಂಗ್ ಅನ್ನ ಯಾವ ರೀತಿ ಮಾಡ್ಬೇಕು ಅನ್ನೋದನ್ನ ಈ ವಿಡಿಯೋದಲ್ಲಿ ಡೀಟೇಲ್ ಆಗಿ ತಿಳಿಸ್ಕೊಡ್ತೀನಿ. ದಯವಿಟ್ಟು ವಿಡಿಯೋನ ಎಂಡ್ವರೆಗೂ ನೋಡಿ. ಹಾಗೆ ನನ್ನ ಚಾನಲ್ಗೆ ಹೊಸಬರಾಗಿದ್ದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಸ್ನೇಹಿತರೆ ಇವಾಗ ಏನ್ ನೋಡ್ತಾ ಇದ್ದೀರಾ ನೀವು, ಇದನ್ನ ನಾನು ಸ್ಟಿಚ್ ಮಾಡಿದ್ದೀನಿ. ಪೈಪಿಂಗ್ ಅನ್ನ ಯಾವ ರೀತಿ ಬಂದಿದೆ ಅಂತ ನೋಡಿ. ಒಂದು ನೂಲ್ಗಂತೂ ಕಡಿಮೆ ಸೈಜ್ ಅಲ್ಲಿ ನಾನು ಈ ಪೈಪಿಂಗ್ ಅನ್ನ ಮಾಡಿದ್ದೀನಿ. ನೋಡಿ ಈ ಕಾರ್ನರ್ ಸೈಡ್ ಅಲ್ಲಿ ನನಗೆ ತುಂಬಾ ಜನ ಏನ್ ಕಮೆಂಟ್ ಮಾಡ್ತಾರೆ ಅಂದ್ರೆ ಇದು ತಿರುಗುತ್ತೆ ಅಂತೇಳಿ ತುಂಬಾ ಜನ ಕಮೆಂಟ್ ಮಾಡ್ತಾ ಇರ್ತಾರೆ. ನೋಡಿ ಇದರಲ್ಲಿ ಎಲ್ಲಿಯೂ ಕೂಡ ತಿರುಗಿಲ್ಲ, ನಿಮ್ ಇದ್ರಿಗೆ ಕಾಣಿಸ್ತಾ ಇದೆ. ಇವಾಗ ಇದನ್ನ ಇವ್ರದ್ದು ನಿಮ್ಗೆ ಯಾವ ರೀತಿ ನಾನು ಮಾಡಿದೆ ಅನ್ನೋದು ತೋರಿಸ್ತೀನಿ ವಿಡಿಯೋದಲ್ಲಿ. ನೋಡಿ ಯಾವ ರೀತಿ ಕಾಣ್ತಾ ಇದೆ, ಇದು ಫ್ರಂಟ್ ಹಾಗೆ ಇದು ಬ್ಯಾಕ್, ಅಷ್ಟೇ ಸೇಪು ನೀಟಾಗಿ ಬಂದಿದೆ. ಇದನ್ನ ಯಾವ ರೀತಿ ಮಾಡೋಂತ ನೋಡೋಣ ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ನೋಡಿ ನಾನು ಬಾಡಿ ಪಾರ್ಟ್ ಅನ್ನ ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ದೀನಿ. ನೋಡಿ ನಿಮಗೆ ಫ್ರಂಟ್ ಪಾರ್ಟ್ ನಮಗೆ ಉಕ್ಸ್ ಪಟ್ಟಿ ಎರಡು ಕರೆಕ್ಟ್ ಆಗಿದೆ ಅಂತ ನೋಡ್ಕೊಳ್ಳೋಣ. ನೋಡಿ ರೆಡಿ ಮಾಡ್ಕೊಂಡಿದ್ದೀನಿ. ಒಂದು ಸ್ವಲ್ಪ ಹೆಚ್ಚಿಗೆ ಇದೆ, ಅದನ್ನ ಕಟ್ ಮಾಡ್ತೀನಿ. ನೋಡಿ ಎರಡನ್ನು ಸಮನಾಗಿ ನಾವು ಮೊದಲಿಗೆ ರೆಡಿ ಮಾಡ್ಕೋಬೇಕು. ನೋಡಿ ಇವಾಗ ಚೆಕ್ ಮಾಡಿದಾಗ ನಮಗೆ ಕರೆಕ್ಟ್ ಆಗಿ ಬರ್ತಾ ಇದೆ. ಸ್ನೇಹಿತರೆ ಇದಕ್ಕೆ ನಾವು ಪೈಪಿಂಗ್ ಅನ್ನ ಮಾಡೋಣ ಇವಾಗ. ನೋಡಿ ನಮಗೆ ಪೈಪಿಂಗ್ ಮಾಡ್ಲಿಕ್ಕೆ ನಮಗೆ ಬಟ್ಟೆ ಬೇಕು ಮೇನ್ ಬಂದು. ನೋಡಿ ಈ ತರ ನಮಗೆ ಚೌಕ್ ಪೀಸ್ ಒಂದು ಉಳಿದಿದೆ. ನೋಡಿ ನಮಗೆ ಈ ತರ ಕ್ರಾಸ್ ಅಲ್ಲಿ ಕಟ್ ಮಾಡ್ಕೋಬೇಕು. ಯಾವಾಗ್ಲೂ ನಾವು ಅಡ್ಡ ಬಟ್ಟೆನ ಕಟ್ ಮಾಡ್ಕೋಬಾರ್ದು. ನೋಡಿ ಈ ತರ ಜಗ್ಗಿದಾಗ ನಮಗೆ ಈ ತರ ಸ್ಪಾನ್ಸ್ ತರ ಬರಬೇಕು, ಆ ಬಟ್ಟೆನ ನಾವು ಕಟ್ ಮಾಡ್ಕೋಬೇಕು. ಅದನ್ನೇ ಬಂದು ನಾವು 1 ಇಂಚಿನಷ್ಟು ಕಟ್ ಮಾಡ್ಕೋಬೇಕು. ನೋಡಿ ತೋರಿಸ್ತೀನಿ ನಾನು ನಿಮಗೆ. 1 ಇಂಚಿನಷ್ಟು ಕಟ್ ಮಾಡಿ. ನೋಡಿ ಕಾಣ್ತಾ ಇದೆ ನಿಮಗೆ 1 ಇಂಚು ಅಂದ್ರೆ ಒಂದೇ ಅಳತಿ ನೀವು ಪೂರಾ ಪೈಪಿಂಗ್ ಅನ್ನ ಕಟ್ ಮಾಡ್ಕೋಬೇಕು. ನೋಡಿ ಹೆಚ್ಚು ಕಡಿಮೆ ಆದ್ರೂ ಕೂಡ ಪೈಪಿಂಗ್ ನೀಟಾಗಿ ಬರಲ್ಲ. ಆಮೇಲೆ ಬಂದು ಸ್ನೇಹಿತರೆ ಇದು ಸ್ಮೂತ್ ಬಟ್ಟೆ. ನೀವು ಕಾಟನ್ ನಲ್ಲಿ ನೀವು ಪೈಪಿಂಗ್ ಅನ್ನ ಮಾಡಿದ್ರೆ ಸ್ಮೂತ್ ಕಾಟನ್ ಅಲ್ಲಿ ಫಿನಿಶಿಂಗ್ ಆಗಿ ಬರುತ್ತೆ. ಬಟ್ ಇದು ಇಂಥ ಬಟ್ಟೆಯಲ್ಲಿ ನೀವು ಮಾಡೋದು ಅಷ್ಟು ಫಿನಿಶಿಂಗ್ ಬರಲ್ಲ. ಆದ್ರೂ ನಾನು ನಿಮ್ಗೆ ಇದರಲ್ಲೇ ತೋರಿಸ್ಬೇಕಂತೇಳಿ ತೋರಿಸ್ತಾ ಇದ್ದೀನಿ. ನೋಡಿ ಈ ರೀತಿ ನಾವು ಜಿಗ್ಜಾಗ್ ಟೈಪ್ ಅಲ್ಲಿ ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ನೋಡಿ ಜಿಗ್ಜಾಗ್ ಟೈಪ್ ಅಲ್ಲಿ ನಾವು ಅದನ್ನ ಅಟ್ಯಾಚ್ ಮಾಡ್ಕೋಬೇಕು. ಇಲ್ಲಿಗೆ ಈ ಪಾಯಿಂಟ್ ಇಂದ ಈ ಪಾಯಿಂಟ್ಗೆ ನಾವು ಸ್ಟಿಚ್ ಅನ್ನ ಬಿಟ್ಕೊಂಡು ಅಟ್ಯಾಚ್ ಮಾಡ್ಕೊಳ್ಳೋಣ. ನೋಡಿ ಬಟ್ಟೆ ಸ್ಮೂತ್ ಇರೋದ್ರಿಂದ ಹಲ್ಲು ಪಟ್ಟಿನೇ ಹಿಡಿಯುತ್ತೆ, ಅಷ್ಟು ಸ್ಮೂತ್ ಆಗಿದೆ ಇದು. ನೋಡಿ ಈ ರೀತಿ ನಾವು ಇವಾಗ ಎಕ್ಸ್ಟ್ರಾ ಇರೋದನ್ನ ಕಟ್ ಮಾಡ್ಕೊಳ್ಳೋಣ. ನೋಡಿ ತುಂಬಾ ಜಾಸ್ತಿನೇ ಬಿಡಬಾರ್ದು ಇದನ್ನ, ಈ ಪೀಸ್ ಅನ್ನ ಇಲ್ಲಿ. ನೋಡಿ ಇದು ಟ್ರೈ ಮಾಡಿ ನೀವು ಸ್ಟಿಚ್ ಮಾಡ್ತಾ ಹೋಗಿ ಬರುತ್ತೆ ಖಂಡಿತ. ನೋಡಿ ಈ ತರ ರೆಡಿ ಆಗಿದೆ. ನಾವು ಅಟ್ಯಾಚ್ ಏನ್ ಮಾಡಿದ್ವಿ ಪೀಸ್ ಅನ್ನ, ನಮಗೆ ಬ್ಲೌಸಿಗೆ ಎಷ್ಟು ಬೇಕೋ ಅಷ್ಟನ್ನ ನಾವು ರೆಡಿ ಮಾಡ್ಕೊಂಡು ಇಟ್ಕೊಂಡಿದ್ವಿ. ನೋಡಿ ಈ ತರ ನಾವು ಅಟ್ಯಾಚ್ ಮಾಡಿದ್ರೆ ಅಲ್ಲಿ ದಪ್ಪನಾಗಿರುತ್ತೆ. ಇವಾಗ ಬಂದು ನಾವು ಒಂದ್ ಸೈಡ್ ಫೋಲ್ಡ್ ಮಾಡ್ಕೊಳ್ಳೋಣ. ನೋಡಿ ಒಂದ್ ಸೈಡ್ ಒಂದೇ ಅಳತಿಲಿ ನಾವು ಇಷ್ಟನ್ನ ನಾವು ಫೋಲ್ಡ್ ಮಾಡ್ಕೋಬೇಕು. ಹಾಗೆ ನೋಡಿ ಹಿಂದ್ಗಡೆ ನಾನು ಬಟ್ಟೆ ಜಗ್ತಾ ಇದ್ದೀನಿ, ಯಾಕಂದ್ರೆ ಅದಕ್ಕೆ ಹೇಳಿದ್ದೀನಿ ನಿಮಗೆ ಬಟ್ಟೆ ಬಹಳ ಸ್ಮೂತ್ ಇದೆ. ಇದು ಹಲ್ಲು ಪಟ್ಟಿನೇ ಹಿಡಿಯುತ್ತೆ, ಹಾಗಾಗಿ ನಾನು ಸ್ವಲ್ಪ ಬಟ್ಟೆ ಹಾಕಿ ಹಿಂದ್ಗಡೆ ಜಗ್ತಾ ಇದ್ದೀನಿ, ಯಾಕಂದ್ರೆ ದಪ್ಪ ಬಟ್ಟೆ ಇಲ್ಲದೆ ಕಾರಣದಿಂದ. ನೋಡಿ ಇವಾಗ ನಾವು ಈ ರೀತಿ ರೆಡಿ ಮಾಡ್ಕೊಂಡಿದೀವಿ. ಇದನ್ನ ಬಂದು ನಾವು ಇವಾಗ ಅಟ್ಯಾಚ್ ಮಾಡೋಣ. ನೋಡಿ ಬ್ಲೌಸ್ಗೆ ನೋಡಿ ಹಿಂಗೆ ಮೇಲ್ಗಡೆಯಿಂದ ನಾನು ಅಟ್ಯಾಚ್ ಮಾಡ್ತಾ ಇದ್ದೀನಿ. ನೋಡಿ ನಿಮ್ಗೆ ಡೀಪ್ ಆಗಿ ಜೂಮ್ ಹಾಕಿ ತೋರಿಸ್ತೀನಿ ಯಾವ ರೀತಿ ನಾನು ಅಟ್ಯಾಚ್ ಮಾಡ್ತೀನಿ ಅಂತ ಹೇಳಿ. ಆದಷ್ಟು ಜೂಮ್ ಕ್ಯಾಮ್ರಾ ಕ್ಲಾರಿಟಿ ಬರುತ್ತಿಲ್ಲ ಗೊತ್ತಿಲ್ಲ, ಆದ್ರೂ ನಿಮ್ಗೆ ಜೂಮ್ ಹಾಕಿ ತೋರಿಸ್ಲಿಕ್ಕೆ ಪ್ರಯತ್ನ ಮಾಡ್ತೀನಿ. ನೋಡಿ ಇದನ್ನು ಕೂಡ ಅಷ್ಟೇ ನಾವು ಒಂದೇ ಲೆವೆಲ್ ಅಲ್ಲಿ ಅಟ್ಯಾಚ್ ಮಾಡ್ಕೋಬೇಕು. ನಾವು ಜಾಸ್ತಿ ಕಡಿಮೆ ಏನ್ ಮಾಡ್ತೀವಿ ಅಲ್ಲಿ ಜಾಸ್ತಿ ಕಡಿಮೆ ಪೈಪಿಂಗ್ ಬರುತ್ತೆ. ಒಂದು ದಪ್ಪ ಒಂದು ತೆಳು, ಒಂದು ದಪ್ಪ ಪೈಪಿಂಗ್ ಕೂಡ ಬರುತ್ತೆ. ಅದು ಕೂಡ ಇಂಪಾರ್ಟೆಂಟ್ ಇದರಲ್ಲಿ. ನೋಡಿ ಹೊಲಿತಾ ಬರುತ್ತೆ ಅದು. ನೀವು ಒಂದೇ ಸರಿ ವಿಡಿಯೋ ನೋಡಿದಟ್ಟಿಗೆ ನಾವು ಪೈಪಿಂಗ್ ಮಾಡ್ತೀವಿ ಅಂದ್ರೆ ಬರಲ್ಲ. ಖಂಡಿತ ನೋಡಕ್ ಅಷ್ಟೇ ಬಹಳ ಸುಲಭ ಇರುತ್ತೆ, ಬಟ್ ಇದು ಕಷ್ಟ. ಸ್ಟಾರ್ಟಿಂಗ್ ಇದ್ದಲ್ಲಿ ಹೇಳಿದೆ ನಾನು ನಿಮಗೆ. ನಂತರ ನೀವು ಸ್ಟಿಚಿಂಗ್ ಮಾಡ್ತಾ ಹೋದಂಗೆಲ್ಲ ನಿಮಗೆ ಅನುಭವ ಆಗುತ್ತೆ. ನೋಡಿ ನಾನು ಒಂದೇ ಅಳತಿ ಸ್ಟಿಚ್ ಅನ್ನ ಬಿಟ್ಕೊಂಡಿದ್ದೀನಿ. ಇವಾಗ ಬಂದು ಇದಕ್ಕೆ ನೀವು ಗೀರ್ ಕೇಳಬೇಕಂದ್ರೆ, ಇಲ್ಲ ಅಂದ್ರೆ ನೀವು ಐರನ್ ಕೂಡ ಮಾಡ್ಕೋಬಹುದು. ಈ ರೀತಿ ನೀವು ಫೋಲ್ಡ್ ಮಾಡೋದನ್ನ, ಅಂದ್ರೆ ಯಾವುದೇ ಕಾರಣಕ್ಕೂ ನೀವು ಕಾರ್ನರ್ ಸೈಡ್ ಅಲ್ಲಿ ಕಟ್ ಮಾಡಕ್ ಹೋಗ್ಬೇಡಿ ಇಲ್ಲಿ, ಯಾಕಂದ್ರೆ ಕಟ್ ಮಾಡ್ಬಿಡ್ತಾರ. ಆ ರೀತಿ ಕಟ್ ಮಾಡೋದ್ರಿಂದ ನೋಡಿ ಅದನ್ನೇ ನಾವು ಹೆಮ್ಮಿಂಗ್ ಮಾಡ್ತಾ ಇಲ್ಲ, ಆ ಪೈಪಿಂಗ್ ಮಾಡ್ತಾ ಇರೋದ್ರಿಂದ ಅದು ಹೊರಗಡೆನೆ ಇರಬೇಕು ಕೂಳಿ. ನೋಡಿ ಈ ರೀತಿ ನಾವು ಫೋಲ್ಡ್ ಮಾಡಿ ಅಲ್ಲಿ ಕಾಣಿಸ್ತಾ ಇದೆ, ಇದರಲ್ಲಿ ನಿಮಗೆ ಸ್ಟಿಚ್ ಅನ್ನ ಬಿಡಬೇಕು ಇಲ್ಲಿ. ಇವಾಗ
ನೋಡಿ ನಾನು ಸ್ಟಿಚ್ ಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬಿಡೋದು ಅಂತೇಳಿ. ನೋಡಿ ಯಾವ ರೀತಿ ಬಂದಿದೆ ಅಂತೇಳಿ. ಕಾರ್ನರ್ ಸೈಡ್ ಅಲ್ಲಿ ಯಾವುದೇ ಕಾರಣಕ್ಕೂ ತಿರುಗಲ್ಲ. ತುಂಬಾ ಜನ ನನಗೆ ಅದ್ರದೇ ಕಮೆಂಟ್ ಮಾಡ್ತಾ ಇರ್ತಾರೆ. ಅಂದ್ರೆ ನೀವು ಒಂದೇ ಸರಿ ಎರಡೇ ಸರಿಗೆ ಪೈಪಿಂಗ್ ಮಾಡಕ್ ಬರಲ್ಲ ಸ್ನೇಹಿತರೆ ಇಷ್ಟೆಲ್ಲ ಪರ್ಫೆಕ್ಟ್ ಆಗಿ. ನೋಡಿ ನಮಗೆ ಕಾರ್ನರ್ ಸೈಡ್ ಕೂಡ ಪರ್ಫೆಕ್ಟ್ ಆಗಿ ಪೈಪಿಂಗ್ ಬರುತ್ತೆ. ಸ್ವಲ್ಪ ಹಿಂದ್ಗಡೆ ಜಗ್ತಾ ಇದ್ದೀನಿ ನಾನು ಹೇಳಿದೆ ನಿಮಗೆ ಸ್ಮೂತ್ ಇದೆ ಬಟ್ಟೆ, ಬಹಳ ತೆಳ್ಳಗಿದೆ ಇದು, ಹಾಗಾಗಿ. ನೋಡಿ ನಾವು ಯಾವ ರೀತಿ ಅಟ್ಯಾಚ್ ಮಾಡಿದೀವೋ ಆ ರೀತಿ ಬರುತ್ತೆ. ಒಂದ್ ಸೈಡ್ ದಪ್ಪ ಬಂದ್ರೆ ಅದಲ್ಲಿ ಜಾಸ್ತಿ ನಾವು ಫೋಲ್ಡ್ ಅಟ್ಯಾಚ್ ಮಾಡಿದೀವಿ ಅಂತ ಅರ್ಥ ಅಲ್ಲಿಗೆ. ನೋಡಿ ಎಂಡಿಗೆ ಕೂಡ ನಾನು ಅದನ್ನ ಫೋಲ್ಡ್ ಮಾಡಿ ಸ್ಟಿಚ್ ಮಾಡ್ತಾ ಇದ್ದೀನಿ. ನೋಡಿ ಇದಕ್ಕೆ ನಾನು ಉಕ್ಸ್ ಮನಿ ಮಾಡ್ತಾ ಇದ್ದೀನಿ. ಪೈಪಿಂಗ್ ಯಾವ ರೀತಿ ರೆಡಿ ಇದೆ ಅಂತ ನೋಡಿ. ಕಾರ್ನರ್ ಸೈಡ್ ಕೂಡ ಎಲ್ಲಿ ಕೂಡ ತಿರುಗಿಲ್ಲ. ನಿಮಗೆ ಡೈರೆಕ್ಟ್ ಆಗಿ ತೋರಿಸ್ತಾ ಇದ್ದೀನಿ. ನಾನು ಯಾವುದೇ ಐರನ್ ಕೂಡ ಮಾಡಿಲ್ಲ. ನಿಮ್ಗೆ ಐರನ್ ಮಾಡಿ ತೋರಿಸ್ತಾರೆ ಕೆಲವೊಬ್ರು. ನೋಡಿ ನಾನು ಐರನ್ ಕೂಡ ನಿಮಗೆ ಮಾಡಿಲ್ಲ, ಡೈರೆಕ್ಟ್ ಆಗಿ ಸ್ಟಿಚಿಂಗ್ ಅಲ್ಲಿ ತೋರಿಸ್ತಾ ಇದ್ದೀನಿ. ನೋಡಿ ಇದಕ್ಕೆ ನಾನು 5 ಉಕ್ಸ್ ಮನಿಯನ್ನ ಮಾರ್ಕ್ ಮಾಡ್ಕೊಂತ ಇದ್ದೀನಿ. ಬೇಕಾದ್ರೆ ನೀವು ಹೆಮ್ಮಿಂಗ್ ಅಲ್ಲಿ ಕೂಡ ಮಾಡಬಹುದು. ಇದು ನನಗೆ ಸಾದಾ ಪ್ಲೇನ್ ಬ್ಲೌಸ್ ಆಗಿ ಸಿಂಗಲ್ ಬ್ಲೌಸ್ ಆಗಿರೋದ್ರಿಂದ ನಾನು ಇದಕ್ಕೆ ಉಕ್ಸ್ ಮನಿ ಇದರಲ್ಲೇ ಮಾಡ್ತೀನಿ. ಇಲ್ಲಾಂದ್ರೆ ನೀವು ಹೆಮ್ಮಿಂಗ್ ಅಲ್ಲಿ ಕೂಡ ಉಕ್ಸ್ ಮನಿಯನ್ನ ಮಾಡ್ಕೋಬಹುದು. ನೋಡಿ ಇದಕ್ಕೆ ಉಕ್ಸ್ ಮನಿ ಮಾಡಿದ್ದೀನಿ. ಇವಾಗ ನೋಡಿ ಪೈಪಿಂಗ್ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತ ಹೇಳಿ ನಿಮಗೆ ಇದ್ರಿ ಗೊತ್ತಾಗುತ್ತೆ. ಡೈರೆಕ್ಟ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ ಪೂರ ನಿಮಗೆ ಬ್ಲೌಸ್ ಅನ್ನ ತೋರಿಸ್ತೀನಿ ಇವಾಗ ಯಾವ ರೀತಿ ಬಂದಿದೆ ಅಂತ ಹೇಳಿ. ನೋಡಿ ಐ ಹೋಪ್ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೊಂಡಿದ್ದೀನಿ. ದಯವಿಟ್ಟು ಇಷ್ಟ ಆದರೆ ಲೈಕ್ ಮಾಡಿ, ಹಾಗೆ ನನ್ನ ಚಾನಲ್ಗೆ ಹೊಸಬ್ರಾಗಿದ್ದು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನೋಡಿ ಯಾವ ರೀತಿ ಫಿನಿಶಿಂಗ್ ಬಂದಿದೆ ಅಂತೇಳಿ. ನೋಡಿ ಕಾಣಿಸ್ತಾ ಇದೆ ನಿಮಗೆ ಕಾರ್ನರ್ ಸೈಡಲ್ಲಿ ಕೂಡ. ನೋಡಿ ಇಲ್ಲೊಂದು ಸ್ವಲ್ಪ ಇದಾಗಿದೆ ಅಷ್ಟೇ. ನೋಡಿ 3 ಕಾರ್ನರ್ ಸೈಡ್ ಕೂಡ ಕರೆಕ್ಟ್ ಆಗಿದೆ. ಒಂದು ಸೈಡಲ್ಲಿ ನೋಡಿ ಒಂದೊಂದು ಸ್ವಲ್ಪ ಹೆಚ್ಚು ಕಮ್ಮಿ ಆಗುತ್ತೆ ನಿಮಗೆ. ನೋಡಿ ಪೈಪಿಂಗ್ ತೋರಿಸ್ತಾ ಇದ್ದೀನಿ ಎಷ್ಟು ಚಿಕ್ಕದಾಗಿದೆ ಅಂತ ಹೇಳಿ. ನೋಡಿ ಕಾಣಿಸುತ್ತೆ ನಿಮಗೆ. ನೋಡಿ ಇಷ್ಟ ಆಗಿದೆ ಅನ್ಕೊಂಡೆ. ದಯವಿಟ್ಟು ಇಷ್ಟ ಆದರೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆಲ್ಲ ಈ ವಿಡಿಯೋನ ಶೇರ್ ಮಾಡಿ ಅಂತ ಹೇಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ನಿಮಗೆ ಸಿಗ್ತೀನಿ. ಅಲ್ಲಿವರೆಗೂ